ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಇರಾನ್ ಯುದ್ಧದ ವಿಚಾರದಲ್ಲಿ ನಾವು ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಅಂತ ಹೇಳ್ತಾ ಜಗತ್ತಿನ ಎದುರು ಶೋ ಆಫ್ ಮಾಡ್ತಾ ಇರುವಂತಹ, ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇರುವಂತಹ ನಮ್ಮ ಪಕ್ಕದ ದೇಶ ಪಾಕಿಸ್ತಾನದ ಬಗ್ಗೆ ಮಾತಾಡೋಣ ಇವತ್ತು. ಪಾಕ್ನ ಈ ಹುಚ್ಚಾಟಕ್ಕೆ ಅಮೆರಿಕ ಸೇನೆಯ ಮಾಜಿ ಕರ್ನಲ್ ಡಗ್ಲಸ್ ಮ್ಯಾಕ್ಗ್ರೆಗರ್ ಒಂದು ಮಾತನ್ನ ಹೇಳ್ತಾರೆ. ಪಾಕಿಸ್ತಾನ ಅಂದೇನೆ ತನ್ನ ಮನೆಯೊಳಗೆ ಬೆಂಕಿ ಹೊತ್ತಿಕೊಂಡಿರುವಂತಹ ದೇಶ. ಅಂತಹ ಒಂದು ದೇಶ ಬೇರೆಯವರಿಗೆ ತನ್ನ ಮನೆಯ ರೂಮ್ಗಳನ್ನ ತಗೊಳ್ಳಿ ಬನ್ನಿ ಅಂತ ಆಫರ್ ಮಾಡ್ತಾ ಇರೋ ತರ ಇದೆ ಪಾಕಿಸ್ತಾನ ನಡ್ಕೊಳ್ತಾ ಇರೋ ರೀತಿಗೆ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಎಷ್ಟು ವಿಚಿತ್ರ ಸ್ಟೇಟ್ಮೆಂಟ್ ಅಲ್ವಾ? ನನ್ನ ಪ್ರಕಾರ ಅಲ್ಲ, ಸರಿಯಾಗಿ ಹೇಳಿದ್ದಾರೆ. ಇರಾನ್ ಕದನ ವಿರಾಮದ ವಿಚಾರದಲ್ಲಿ ಪಾಕಿಸ್ತಾನ ಇತ್ತೀಚೆಗೆ ಹೀಗೆ ಅಲ್ವಾ ವರ್ತಿಸ್ತಾ ಇರುವಂತದ್ದು. ಈ ಮಾತುಕತೆಗಳಲ್ಲಿ ಪಾಕಿಸ್ತಾನ ತನ್ನನ್ನ ತಾನು ನೆಗೋಷಿಯೇಟರ್ ಅಂದ್ರೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರುವಂತಹ ದೇಶ ಅಂತ ಹೇಳ್ಕೊಳ್ತಾ ಇದೆ. ಇಲ್ಲಿ ನೆಗೋಷಿಯೇಟರ್ ಅಂತಂದ್ರೆ ಎಲ್ಲರ ಜೊತೆಗೆ ಮಾತುಕತೆಯನ್ನ ನಡೆಸಿ ಒಂದು ಒಪ್ಪಂದಕ್ಕೆ ತಲುಪಿಸೋದಕ್ಕೆ ಪ್ರಯತ್ನವನ್ನ ಪಡುವಂತಹ ದೇಶ. ಒಂದು ದೇಶ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರುವಂತಹ ದೇಶ ಅಂತ ಕರೆಸ್ಕೊಳ್ಬೇಕು ಅಂತಂದ್ರೆ 3 ಮುಖ್ಯ ಷರತ್ತುಗಳು ಇದಾವೆ. ಮೊದಲ ಹಾಗೂ ಅತ್ಯಂತ ಮುಖ್ಯ ಷರತ್ತು ಭರವಸೆ. ಮಾತುಕತೆಯಲ್ಲಿ ಭಾಗವಹಿಸುವಂತಹ ಎಲ್ಲ ದೇಶಗಳಿಗೆ ಕೂಡ ಆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆಯಲ್ವಾ, ಆ ದೇಶದ ಮೇಲೆ ಭರವಸೆ ಇರಬೇಕು. ಅಂದ್ರೆ ಒಟ್ಟಾರೆಯಾಗಿ ಆ ದೇಶ ವಿಶ್ವಾಸಾರ್ಹ ಆಗಿರಬೇಕು, ನಂಬಿಕೆಗೆ ಅರ್ಹ ಆಗಿರಬೇಕು. ಈಗ ಬರುವಂತಹ ಪ್ರಶ್ನೆ, ಪಾಕಿಸ್ತಾನ ವಿಶ್ವಾಸಾರ್ಹ ದೇಶನ? ಪಾಕಿಸ್ತಾನದ ಮೇಲೆ ಯಾರಾದ್ರೂ ನಂಬಿಕೆಯನ್ನ ಇಡಬಹುದಾ? ಇನ್ನು 2ನೇ ಷರತ್ತು ನಿಷ್ಪಕ್ಷಪಾತ ಅಂದ್ರೆ ನ್ಯೂಟ್ರಾಲಿಟಿ ಇರಬೇಕು, ಫೇವರಿಸಂ ಇರಬಾರ್ದು. ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರುವಂತಹ ದೇಶ ಯಾವ ದೇಶದ ಏಜೆಂಟ್ ಕೂಡ ಆಗಿರಬಾರ್ದು. ಇನ್ನು 3ನೇ ಷರತ್ತು ಪ್ರಭಾವ ಮತ್ತು ಶಕ್ತಿ. ಸುಮ್ಮನೆ ಬಂದ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಸಂದೇಶವನ್ನ ತಲುಪಿಸಿದ್ರೆ ಸಾಕಾಗಲ್ಲ. ಆ ದೇಶದ ಹತ್ರ ಎಷ್ಟು ಪ್ರಭಾವ, ಎಷ್ಟು ಶಕ್ತಿ ಇರಬೇಕು ಅಂತಂದ್ರೆ ಮಾತುಕತೆಗೆ ಬಂದಿರುವಂತಹ 2 ಕಡೆಯವರ ಮೇಲೆ ಒಪ್ಪಂದದ ಷರತ್ತುಗಳನ್ನ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗುವಷ್ಟು ಪ್ರಭಾವ ಇರಬೇಕು. ಅಂದ್ರೆ ಮಧ್ಯಸ್ಥ ದೇಶಕ್ಕೆ ಒಪ್ಪಂದದ ಎಲ್ಲ ಷರತ್ತುಗಳನ್ನ ಜಾರಿಗೊಳಿಸೋದಕ್ಕೆ 2 ಪಕ್ಷಗಳ ಮೇಲೆ ಒತ್ತಡವನ್ನ ಹೇರುವಂತಹ ಶಕ್ತಿ ಕೂಡ ಇರಬೇಕು. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಪಾಕಿಸ್ತಾನಕ್ಕೆ ಎಷ್ಟು ಪ್ರಭಾವ ಇದೆಯಾ, ಅಷ್ಟು ಶಕ್ತಿ ಇದೆಯಾ? ಹಾಗಾಗಿ ಈ 3 ಷರತ್ತುಗಳ ಆಧಾರದ ಮೇಲೆ ಪಾಕಿಸ್ತಾನದ ಹಣೆ ಬರಹವನ್ನ ನೋಡಿದ್ರೆ ಯಾವ ಷರತ್ತಲ್ಲೂ ಕೂಡ ಪಾಕಿಸ್ತಾನ ಪಾಸ್ ಆಗಲ್ಲ, ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಒಂಚೂರು ಲಾಯಕ್ಕಲ್ಲ. ವೀಕ್ಷಕರ, ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಕೂಡ ಪಾಕಿಸ್ತಾನದ ಈ ಅಸಲಿ ಸತ್ಯವನ್ನ ಜಗತ್ತಿನ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತದಲ್ಲಿ ಸರ್ವಪಕ್ಷೀಯ ಸಭೆ ನಡೀತಾ ಇದ್ದಾಗ ವಿಪಕ್ಷ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ಇರಾನ್ ಕದನ ವಿರಾಮದ ಮಾತುಕತೆಯಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ಪಾತ್ರವನ್ನ ವಹಿಸ್ತಾ ಇದೆ, ಭಾರತ ಎಲ್ಲಿದೆ, ಈ ಬಗ್ಗೆ ಭಾರತದ ನಿಲುವು ಏನು ಅಂತ ಕೇಳ್ತಾರೆ, ಶುರು ಮಾಡ್ಕೊಳ್ತಾರೆ. ಅದಕ್ಕೆ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಬಹಳ ಸ್ಪಷ್ಟವಾದಂತ ಉತ್ತರವನ್ನು ಕೊಡ್ತಾರೆ. ಭಾರತ ಪಾಕಿಸ್ತಾನದ ಹಾಗೆ ದಲ್ಲಾಳಿ ದೇಶ ಅಲ್ಲ, ಭಾರತ ತನ್ನದೇ ಷರತ್ತುಗಳ ಮೇಲೆ ಕೆಲಸವನ್ನ ಮಾಡುವಂತಹ ದೇಶ. ಆಮೇಲೆ ಇನ್ನೂ ಒಂದು ಮಾತನ್ನ ಹೇಳ್ತಾರೆ, ಅಮೆರಿಕ ವರ್ಷಗಳಿಂದ ಪಾಕಿಸ್ತಾನವನ್ನ ತನ್ನ ಲಾಭಕ್ಕೆ ಬೇಕಾದ ಹಾಗೆ ಬಳಸಿಕೊಳ್ತಾ ಇದೆ. ಹೀಗಾಗಿ ಈ ಯುದ್ಧ ವಿರಾಮದ ಮಾತುಕತೆಯಲ್ಲಿ ಪಾಕಿಸ್ತಾನದ ಪಾತ್ರ ಹೆಚ್ಚು ಅಂತಂದ್ರೆ ಒಬ್ಬ ದಲ್ಲಾಳಿ, ಮಧ್ಯವರ್ತಿಯ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಪಾಪ ವಿಪಕ್ಷಕ್ಕೆ ಇದನ್ನ ಕೇಳಿ ಎಷ್ಟು ನೋವಾಗಿರ್ಬೇಡ ಅಲ್ವಾ? ಅಂದ್ರೆ ಜಯಶಂಕರ್ ಜಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಅಮೆರಿಕದ ನಿಜವಾದ ಸ್ನೇಹಿತ ಅಲ್ಲವೇ ಅಲ್ಲ, ಆಗೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಪಾಕಿಸ್ತಾನ ಒಂದು ಚಿಕ್ಕ ಏಜೆಂಟ್ ಅಷ್ಟೇ ಅಲ್ಲಿ. ವಾಸ್ತವವಾಗಿ ನೋಡಿದ್ರೆ ಇದೇನು ಫಸ್ಟ್ ಟೈಮು ಅಲ್ಲ ಪಾಕಿಸ್ತಾನ ಮಧ್ಯವರ್ತಿ ಪಾತ್ರವನ್ನು ವಹಿಸ್ತಾ ಇರುವಂತದ್ದು. ಕೋಲ್ಡ್ ವಾರ್ ಟೈಮಲ್ಲಿ ಆಗಿರಬಹುದು, 1971ರಲ್ಲಿ ಪಾಕಿಸ್ತಾನ ಅಮೆರಿಕ ಹಾಗೆ ಚೈನಾ ನಡುವಿನ ಒಂದು ಗೌಪ್ಯ ಒಪ್ಪಂದಕ್ಕೆ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಯಹಿಯಾ ಖಾನ್ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಹಾಗೆ ಚೈನಾದ ನಾಯಕನ ಮಧ್ಯ ಸೀಕ್ರೆಟ್ ಮೆಸೇಜ್ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಒಟ್ಟಾರೆಯಾಗಿ ಪಾಕಿಸ್ತಾನ ಬಹಳ ವರ್ಷಗಳಿಂದಾನೇ ಒಬ್ಬ ದಲ್ಲಾಳಿಯಾಗಿ ಈ ಮೆಸೇಜ್ ಅನ್ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಲುಪಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಅವರಿಗೆ ಅಭ್ಯಾಸ ಇದೆ. 1971ರಲ್ಲಿ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂತಹ ಹೆನ್ರಿ ಕಿಸ್ಸಿಂಜರ್
ಪಾಕಿಸ್ತಾನದ ಮೂಲಕನೇ ಬೀಜಿಂಗಿಗೆ ಒಂದು ರಹಸ್ಯ ಪ್ರವಾಸವನ್ನು ಕೂಡ ಮಾಡ್ತಾರೆ. ಆ ಪ್ರಯಾಣದ ನಂತರ 1972ರಲ್ಲಿ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಚೈನಾಗೆ ಭೇಟಿಯನ್ನು ಕೊಡ್ತಾರೆ. ಅದಾದ ನಂತರ 1979ರಲ್ಲಿ ಇರಾನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆದ ಮೇಲೆ ಅಮೆರಿಕ ಹಾಗೆ ಇರಾನ್ ಮಧ್ಯದ ಸಂಬಂಧ ಸಂಪೂರ್ಣವಾಗಿ ಮುರಿದು ಬೀಳುತ್ತೆ. ಆನಂತರ ಎರಡೂ ದೇಶಗಳು ನೇರವಾಗಿ ಮಾತುಕತೆ ನಡೆಸೋದು ಬಿಟ್ಟು ಬಿಡ್ತಾರೆ, ನಿಂತು ಹೋಗುತ್ತೆ. ಆ ಸಮಯದಲ್ಲಿ ಅಮೆರಿಕದಲ್ಲಿ ಇರಾನ್ನ ಯಾವುದೇ ರಾಯಭಾರಿ ಕಚೇರಿ ಕೂಡ ಇರಲಿಲ್ಲ. ಹಾಗಾಗಿ ಅಮೆರಿಕ ಏನು ಮಾಡುತ್ತೆ, ಮತ್ತೊಮ್ಮೆ ಪಾಕಿಸ್ತಾನವನ್ನೇ ಇಲ್ಲಿ ಬಳಕೆ ಮಾಡ್ಕೊಳ್ಳುತ್ತೆ. ಪಾಕಿಸ್ತಾನದ ಮೂಲಕ ಇರಾನ್ಗೆ ಮೆಸೇಜ್ ತಲುಪಿಸುವಂತಹ ಕೆಲಸವನ್ನ ಆರಂಭ ಮಾಡುತ್ತೆ. ಅಲ್ಲಿಂದಾನೇ ಪಾಕಿಸ್ತಾನಕ್ಕೆ ಒಂದು ಭ್ರಮೆ ಹುಡ್ಕೊಳ್ಳುತ್ತೆ, ಓ ನಾನೇ ಎಲ್ಲ ಸರಿ ಮಾಡೋನು ಅಂತ. ಆದರೆ ಸತ್ಯ ಏನು ಅಂತ ನೋಡಿದ್ರೆ ಪಾಕಿಸ್ತಾನವನ್ನ ಜಸ್ಟ್ ಮಧ್ಯವರ್ತಿಯ ಹಾಗೆ ಬಳಸಿಕೊಳ್ಳಲಾಗ್ತಾ ಇತ್ತು, ಇವತ್ತಿಗೂ ಬಳಸಿಕೊಳ್ಳಲಾಗ್ತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ಮಾತ್ರ ನಾನೇ ದೊಡ್ಡ ಮಧ್ಯಸ್ಥಿಕೆಯನ್ನು ವಹಿಸುವಂತಹ ದೇಶ, ನನ್ನನ್ನು ಬಿಟ್ಟರೆ ಇವರಿಗೆ ಗತಿನೇ ಇಲ್ಲ ಅನ್ನುವಂಥ ಭ್ರಮೆಯಲ್ಲಿ ಬದುಕ್ತಾ ಇದೆ. ವೀಕ್ಷಕರಲ್ಲಿ, ಪಾಕಿಸ್ತಾನ ತನ್ನನ್ನು ತಾನು ನೆಗೋಷಿಯೇಟ್ ದೇಶ ಅಂತ ಹೇಳಿಕೊಂಡು ಜಗತ್ತಿನ ಮುಂದೆ ತನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ರು ಕೂಡ ಇದರ ಹಿಂದೆ ಇನ್ನೂ ಒಂದು ಸತ್ಯ ಇದೆ. ಏನು? ಈ ಯುದ್ಧದಲ್ಲಿ ಅಮೆರಿಕ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಇರಾನ್ ಆಗಿರಬಹುದು, 3 ಮಂದಿ ಕೂಡ ಮುಖಾಮುಖಿಯಾಗಿದ್ದಾರೆ. ಮತ್ತೊಂದು ಕಡೆ ಇವರಿಂದಾಗಿ ಬಾಕಿ ದೇಶಗಳು ಯುದ್ಧದ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ. ಈ ಯುದ್ಧಕ್ಕೆ ಭಾರಿ ಬೆಲೆಯನ್ನು ಕಟ್ತಾ ಇದ್ದಾರೆ. ಮೊದಲು ಅಮೆರಿಕ ಬಗ್ಗೆ ಮಾತಾಡೋಣ. ಅಮೆರಿಕ ಯಾವತ್ತೂ ಕೂಡ ಈ ಮಾತುಕತೆಯಲ್ಲಿ ಪಾಕಿಸ್ತಾನದ ಪಾತ್ರ ಹೆಚ್ಚಾಗೋದಕ್ಕೆ ಬಿಡಲ್ಲ, ಯಾವತ್ತೂ ಬಿಡಲ್ಲ. ಯಾಕಂದ್ರೆ ಅಮೆರಿಕ ಮಾತುಕತೆಯ ಸಂಪೂರ್ಣ ನಿಯಂತ್ರಣವನ್ನ ನಾನೇ ತೆಗೆದುಕೊಳ್ಳಬೇಕು, ತನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸುತ್ತೆ. ಅದು ಟ್ರಂಪ್ ಹೇಗೆ ಅಂತ ಗೊತ್ತಲ್ವಾ ನಿಮಗೆ? ಜಾಸ್ತಿ ಹೇಳ್ಬೇಕದನ್ನ. ಇನ್ನು ಇಸ್ರೇಲ್ ಬಗ್ಗೆ ಮಾತಾಡೋದಾದ್ರೆ, ಇಸ್ರೇಲ್ ಹಾಗೆ ಪಾಕಿಸ್ತಾನದ ಶತ್ರುತ್ವ, ಆದ್ರ ಆ ಇತಿಹಾಸ ಇದೆಯಲ್ವಾ, ಅದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಇವತ್ತಿಗೂ ಪಾಕಿಸ್ತಾನ ಇಸ್ರೇಲಿಗೆ ಸ್ವತಂತ್ರ ದೇಶ ಅನ್ನುವಂಥ ಮಾನ್ಯತೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಇಸ್ರೇಲ್ ಕೂಡ ಪಾಕಿಸ್ತಾನದ ಮೇಲೆ ನಂಬಿಕೆಯನ್ನ ಇಡಲ್ಲ. ಇನ್ನು ಸೌದಿ ಅರೇಬಿಯಾ ವಿಚಾರಕ್ಕೆ ಬಂದ್ರೆ, ಸೌದಿ ಅರೇಬಿಯಾ ಹಾಗೆ ಇರಾನ್ ವಿಚಾರದಲ್ಲೂ ಅಷ್ಟೇ ಪಾಕಿಸ್ತಾನದ ಪಾತ್ರದ ಮೇಲೆ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ದಾವೆ. ಈ ಯುದ್ಧದಲ್ಲಿ ಇರಾನ್ ಸೌದಿ ಅರೇಬಿಯಾದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿದೆ. ಕಳೆದ ವರ್ಷ ನೋಡಿದ್ರೆ ಪಾಕಿಸ್ತಾನ ಹಾಗೆ ಸೌದಿ ಅರೇಬಿಯಾ ಮಧ್ಯೆ ಒಂದು ರಕ್ಷಣಾ ಒಪ್ಪಂದ ನಡೆದಿರುತ್ತೆ. ಆ ಒಪ್ಪಂದದ ಪ್ರಕಾರ ಒಂದು ದೇಶದ ಮೇಲೆ ದಾಳಿ ಆಗ್ತಾ ಇದೆ ಅಂತಂದ್ರೆ ಅದನ್ನ ಇನ್ನೊಂದು ದೇಶದ ಮೇಲೂ ದಾಳಿ ಅಂತಾನೆ ಪರಿಗಣಿಸಬೇಕು. ಅಂದ್ರೆ ಈಗ ಸೌದಿ ಅರೇಬಿಯಾ ಮೇಲೆ ದಾಳಿ ಆಗ್ತಾ ಇದೆ ಅಂತಂದ್ರೆ ಅದು ಪಾಕಿಸ್ತಾನದ ಮೇಲೂ ಕೂಡ ದಾಳಿ ಆಗ್ತಾ ಇದೆ ಅಂತ ಅರ್ಥ. ಬಟ್ ಈ ಯುದ್ಧ ಆರಂಭ ಆಗೀಗ 4 ವಾರ ಆಗ್ತಾ ಬಂತು. ಅಂದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಯಾವುದೇ ಸೈನಿಕ ಸಹಾಯವನ್ನು ಕೊಟ್ಟಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಸ್ವತಃ ಸೌದಿ ಅರೇಬಿಯಾ ಕೂಡ ಇರಾನ್ ಮೇಲೆ ಅಮೆರಿಕದ ದಾಳಿಗಳು ಮುಂದುವರಿಲಿ ಅಂತ ಬಯಸ್ತಾ ಇದೆ. ಹಾಗಾದ್ರೆ ಇಲ್ಲಿರುವಂತಹ ಪ್ರಶ್ನೆ, ಪಾಕಿಸ್ತಾನ ಇಂಥವರ ಮಧ್ಯೆ ನಿಂತುಕೊಂಡು ಕದನ ವಿರಾಮದ ಮಧ್ಯಸ್ಥಿಕೆಯನ್ನ ಮಾಡುತ್ತಾ? ಇದು ಪಾಕಿಸ್ತಾನ ಕದನ ವಿರಾಮದ ಮಧ್ಯಸ್ಥಿಕೆ ಹೆಸರಲ್ಲಿ ಡ್ರಾಮಾ ಮಾಡ್ತಾ ಇರೋದಲ್ವಾ, ಶೋ ಆಫ್ ಮಾಡ್ತಾ ಇರೋದಲ್ವಾ? ಇಲ್ಲಿ ಇರಾನ್ ಹಾಗೆ ಪಾಕಿಸ್ತಾನ ಒಬ್ಬರಿಗೊಬ್ರು ನೆರೆ ದೇಶಗಳು, ಅವರ ಮಧ್ಯೆ ಗಡಿ ಕೂಡ ಇದೆ. ಹಾಗಾಗಿ ಪಾಕಿಸ್ತಾನ ಏನು ಮಾಡುತ್ತೆ, ಇರಾನ್ ಅನ್ನು ಸಂಪೂರ್ಣವಾಗಿ ಎದುರು ಹಾಕೊಳ್ಳುವಂತ ಧೈರ್ಯವನ್ನ ಮಾಡ್ತಾ ಇಲ್ಲ. ನಿಮಗೆ ಗೊತ್ತು, ಇರಾನ್ ಅದೇ ರೀತಿ ಪಾಕಿಸ್ತಾನದ ಮಧ್ಯೆ ಧಾರ್ಮಿಕ ತತ್ವಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ, ಶಿಯಾ ಮತ್ತೆ ಸುನ್ನಿ. ಇರಾನ್ ಒಂದು ಶಿಯಾ ಮುಸ್ಲಿಂ ಬಹುಸಂಖ್ಯಾತ ದೇಶ, ಆದ್ರೆ ಪಾಕಿಸ್ತಾನ ಸುನ್ನಿ ಮುಸ್ಲಿಂ ಬಹುಸಂಖ್ಯಾತ ದೇಶ. ಇಡೀ ಜಗತ್ತಲ್ಲಿ ಇರಾನ್ ನಂತರ ಜಾಸ್ತಿ ಶಿಯಾ ಮುಸಲ್ಮಾನರು ಇರುವಂತದ್ದು ಪಾಕಿಸ್ತಾನದಲ್ಲಿ. ಇಲ್ಲಿ ಇರಾನ್ ಯುದ್ಧದ ನಂತರ ಪಾಕಿಸ್ತಾನದಲ್ಲಿ ಶಿಯಾ ಮುಸಲ್ಮಾನರು ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಸಾವಿಗೆ ಪ್ರತಿಭಟನೆಯನ್ನ ಮಾಡ್ತಾರೆ. ಅವತ್ತವರ ದೇಶಭಕ್ತಿಯನ್ನು ಪಾಕಿಸ್ತಾನದಲ್ಲಿ ಪ್ರಶ್ನೆ ಮಾಡಲಾಗುತ್ತೆ. ಅವರ ಮೇಲೆ ಗುಂಡು ಹಾರಿಸುವಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ನಿಮಗೆ ಗೊತ್ತು, ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಏನ್ ಹೇಳಿದ್ದಾರೆ ಶಿಯಾಗೆ ಅಂತ. ಇರಾನ್ ಮೇಲೆ ಅಷ್ಟು ಪ್ರೀತಿ ಇದ್ರೆ ಅಲ್ಲಿಗೆ ಹೋಗಬಿಡಿ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ಸ್ಪಷ್ಟ ಆಗುತ್ತೆ, ಈ ಎರಡೂ ದೇಶಗಳ ಮಧ್ಯೆ ಏನೇನೂ ಸರಿ ಇಲ್ಲ. ಇರಾನ್ ಮತ್ತೆ ಪಾಕಿಸ್ತಾನ ಬದ್ಧ ವೈರಿಗಳು. ಮತ್ತೊಂದು ಕಡೆ ಸೌದಿ ಅರೇಬಿಯಾ ಪಾಕಿಸ್ತಾನ ಹೊಂದಾಣಿಕೆ ಆಗ್ತಾ ಇಲ್ಲ. ಇಂಥವರ ಮಧ್ಯದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಅಂತಂದ್ರೆ ಒಡೆ ಜೋಕ್ ಅಲ್ಲ. ಕಳೆದ 2 ವರ್ಷಗಳಲ್ಲಿ ಪಾಕಿಸ್ತಾನ ಹಾಗೆ ಇರಾನ್ ಒಬ್ಬರ ಮೇಲೆ ಒಬ್ರು ದಾಳಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಸರ್ತಿ ಇರಾನ್ ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಅನ್ನ ಮಾಡಿದಾಗ ಸೌದಿ ರಕ್ಷಣೆಗೆ ಅಂತ
ಪಾಕಿಸ್ತಾನ ಇಲ್ಲಿವರೆಗೂ ಇರಾನ್ ಮೇಲೆ ಒಂದೇ ಒಂದು ದಾಳಿಯನ್ನು ಕೂಡ ಮಾಡಿಲ್ಲ. ಇದರಿಂದ ಸೌದಿ ಅರೇಬಿಯಾದ ನಂಬಿಕೆಯನ್ನು ಕೂಡ ಆ ಕಡೆ ಪಾಕಿಸ್ತಾನ ಕಳ್ಕೊಂಡಿದೆ. ಬೇರೆ ಯಾರು ಪಾಕಿಸ್ತಾನವನ್ನು ನಂಬುವಂತ ಸ್ಥಿತಿಯಲ್ಲಿ ಅಂತೂ ಇಲ್ಲವೂ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಸೌದಿ ಅರೇಬಿಯಾ ಆಗಿರಬಹುದು, ಇರಾನ್ ಆಗಿರಬಹುದು, ಇಬ್ಬರು ಕೂಡ ಪಾಕಿಸ್ತಾನವನ್ನು ನಂಬೋದು ಇಲ್ಲ. ಅಂದ್ರೆ ಪಾಕಿಸ್ತಾನ ಈ ಮಧ್ಯಸ್ಥಿಕೆಗೆ ಒಂಚೂರು ಲಾಯಕ್ಕಿಲ್ಲದ ದೇಶ ಅಂತ ಹೇಳಬಹುದು. ಮತ್ ಯಾಕೆ ಅಷ್ಟೊಂದು ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ವೀಕ್ಷಕರು, ಇದಲ್ಲದೆ ಇನ್ನೂ ಒಂದು ಸತ್ಯ ಇದೆ. ಗೊತ್ತು ನಿಮಗೆ, ಪಾಕಿಸ್ತಾನದ ಮೇಲೆ ಸುಮಾರು 27 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ. IMF ನಿಂದ ಸಾಲ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಪಾಕಿಸ್ತಾನ ಇಡೀ ಜಗತ್ತಲ್ಲಿ 4ನೇ ಸ್ಥಾನದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸ್ವತಃ ಇಷ್ಟು ಸಾಲದಲ್ಲಿ ಮುಳುಗಿರುವಂತಹ ದೇಶ, ತನ್ನ ಜನರಿಗೆ ತಿನ್ನೋದಕ್ಕೆ ಸರಿಯಾಗಿ ಆಹಾರವನ್ನು ಕೊಡೋದಕ್ಕೆ ಆಗದಂತಹ ದೇಶ, ತನ್ನ ದೇಶವನ್ನೇ ಸರಿಯಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಆಗದಂತಹ ದೇಶ, ಅಮೆರಿಕ ಇರಾನ್ ಮಧ್ಯದ ಯುದ್ಧವನ್ನ ಹೆಂಗ್ರಿ ನಿಲ್ಲಿಸ್ತಾರೆ? ಏನು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ? ಈ ಯುದ್ಧದ ಪ್ರತಿದಿನದ ವೆಚ್ಚ ಎಷ್ಟು ಗೊತ್ತಾ? ಸುಮಾರು 18,000 ಕೋಟಿ. ಆದ್ರೆ ಪಾಕಿಸ್ತಾನ ಇಷ್ಟು ಹಣವನ್ನ ಸಾಲ ಪಡೆಯೋದಕ್ಕೇನೆ ಪ್ರಪಂಚದ ಅನೇಕ ದೇಶಗಳ ಹತ್ರ ಭಿಕ್ಷೆ ಪಾತ್ರ ಹಿಡ್ಕೊಂಡು ಹೋಗುತ್ತೆ. ಹಾಗಾಗಿ ಪಾಕಿಸ್ತಾನ ಏನನ್ನೋದು ಎಲ್ಲರಿಗೂ ಗೊತ್ತು. ಇಂತಹ ಭಿಕ್ಷೆ ಎತ್ತುವಂತಹ ಪಾಕಿಸ್ತಾನ ಹೆಂಗ್ರಿ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ? ಇನ್ನು ಅಮೆರಿಕ ಇಲ್ಲಿ ಪಾಕಿಸ್ತಾನವನ್ನ ಯಾಕೆ ಬಳಸ್ಕೊಳ್ತಾ ಇದೆ ಅಂತಂದ್ರೆ ಆನ್ಸರ್ ವೆರಿ ಸಿಂಪಲ್. ಪಾಕಿಸ್ತಾನ ಒಂದೇ ಒಂದು ದೇಶ ಬಹುಶಃ ಅಮೆರಿಕದ ಮಾತಿಗೆ ಓಕೆ ಸರ್, ಆಯ್ತು ಸರ್ ಅಂತ ಕೇಳ್ಕೊಂಡು ಯಾವುದಕ್ಕೂ ಕೂಡ ವಿರೋಧ ಮಾಡದು ಒಪ್ಕೊಳ್ಳುವಂಥದ್ದು. ಅಮೆರಿಕಾಗೆ ಬೇಕಾಗಿರೋದು ಕೂಡ ಅದೇ ಅಲ್ವಾ? ತನ್ನ ಮಾತಿಗೆ ತಲೆಬಾಗುವಂತಹ ದೇಶ ಬೇಕವರಿಗೆ. ಇನ್ನು ಅಮೆರಿಕಾಗೆ ಯಾವುದೇ ಷರತ್ತನ್ನ ಹಾಕಬಾರದು. ಪಾಕಿಸ್ತಾನಕ್ಕೆ ಆ ಧೈರ್ಯ ಇಲ್ಲ. ಹಾಗಾಗಿ ಆ ಸಾಲಲ್ಲಿ ಇವತ್ತು ಪಾಕಿಸ್ತಾನ ಫಸ್ಟ್ ಪ್ಲೇಸ್ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಅಮೆರಿಕಾಗೆ ಅದೇ ಬೇಕು. ಅಮೆರಿಕದ ಎದುರು ಪಾಕಿಸ್ತಾನ ಇವತ್ತು ಮಂಡಿಯೂರಿ ಕೂತಿದೆ. ಅಮೆರಿಕವನ್ನ ಪ್ರಶ್ನೆ ಮಾಡುವಂತಹ ಧೈರ್ಯ ಪಾಕಿಸ್ತಾನಕ್ಕಂತೂ ಇಲ್ಲ. ಹೌದಲ್ವೋ? ಹಾಗಾಗಿ ಅಮೆರಿಕ ಪಾಕಿಸ್ತಾನವನ್ನ ಜಸ್ಟ್ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ತಾ ಇದೆ ಅಷ್ಟೇ. ಯೂಸ್ ಮಾಡಿದ ಮೇಲೆ ಜಸ್ಟ್ ಎಸೆದು ಬಿಡ್ತಾರೆ. ಹಾಗಾಗಿ ಇಲ್ಲಿ ಮಧ್ಯಸ್ಥಿಕೆಯಲ್ಲಿ ಭಾರತ ಯಾಕಿಲ್ಲ ಅಂತ ಯಾರೆಲ್ಲ ಕೇಳ್ತೀರಲ್ಲ ಅವರಿಗೆ ಉತ್ತರ ಸಿಕ್ತು ಅಂತ ಅಂದುಕೊಳ್ತೀನಿ. ಭಾರತ ಯಾವತ್ತಿದ್ರೂ ಕೂಡ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ನೋಡಿಕೊಂಡೇ ಕೆಲಸವನ್ನ ಮಾಡೋದು. ಭಾರತ ಯಾರ ಮುಂದೆ ಕೂಡ ಮಂಡಿಯೂರುವಂತಹ ದೇಶ ಅಲ್ಲ. ಭಾರತ ತನ್ನದೇ ಷರತ್ತುಗಳ ಮೇಲೆ ಕೆಲಸವನ್ನ ಮಾಡುವಂತಹ ದೇಶ. ಭಾರತದ ಡಿಪ್ಲೊಮೆಸಿಯ ಹಿಂದೆ ಒಂದೇ ಒಂದು ಉದ್ದೇಶ ಇರುತ್ತೆ, ಅದು ಭಾರತದ ಜನರಿಗೆ ಒಳ್ಳೆದಾಗಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಭಾರತವನ್ನ ಪಾಕಿಸ್ತಾನದ ಜೊತೆಗೆ ಇಟ್ಟು ಪ್ರಶ್ನೆ ಮಾಡೋರು ಒಂದು ಸ್ವಲ್ಪ ಯೋಚನೆ ಮಾಡಿ ಪ್ರಶ್ನೆಯನ್ನ ಕೇಳಿ. ಯಾಕಂತಂದ್ರೆ ಈಗ ಇರುವಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ಲ, ಪಾಕ್ ಪ್ರೇಮಿಗಳು ಅಲ್ಲ. ಈಗ ಇರುವಂಥದ್ದು ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ. ದೇಶ ಮೊದಲು ಹೇಳುವಂತಹ ಸರ್ಕಾರ. ಅಷ್ಟು ನೆನಪಲ್ಲಿದ್ರೆ ಭಾರಿ ಒಳ್ಳೆಯದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.